ಬನ್ನಿ ಗುರು, ಹೊಯ್ಸಳ್ ಎಂಪೈರ್ಸ್ ಹಾಸನ್ ಟೀಮ್ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಲ್ಲಿ ಯಾವ ರೀತಿ ಇದೆ, ಈ ಸಲ ಇವರು ಕಪ್ ಗೆಲ್ತಾರ, ಯಾವ ರೀತಿ ಇದೆ ನನ್ನ ಪೂರ್ತಿ ನೋಡೋಣ. ಅದಕ್ಕೆ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರೋ, ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಯಾವ ರೀತಿ ಇದೆ ಟೀಮ್ ನೋಡೋಣ. ಇಲ್ಲಿ ಕರ್ನಾಟಕದ ದಿಗ್ಗಜ ಪ್ಲೇಯರ್ಸ್ ಗಳಿದ್ದಾರೆ. ಗಗನ್ ಗೌಡ, ಸತ್ಯಪ್ಪ ಮಟ್ಟಿ, ಅದೇ ರೀತಿ ಮತ್ತೊಬ್ಬ ಪ್ಲೇಯರ್ ಯಾರಪ್ಪ ಅಂದ್ರೆ ಸುಕೇಶ್ ಹೆಗಡೆ. ಈ ಮೂರು ಜನ ಕೂಡ ಇದೇ ಟೀಮ್ ಅಲ್ಲಿ ಇದ್ದಾರೆ. ಇದರಿಂದ ಈ ಟೀಮ್ಗೆ ಒಂಥರ ಆನೆ ಬಲ ಇದ್ದಂಗೆ. ನೋಡೋಣ ಬನ್ನಿ ಟೀಮ್ ಯಾವ ರೀತಿ ಇದೆ ಅಂತ. ಮೊದ್ಲಿಗೆ ನಾವು ನೋಡ್ತಾ ಇದೀವಿ, ಇಲ್ಲಿ ಸೈಡ್ ಅಲ್ಲಿ ಹಾಕಿದೀನಿ ಟೀಮ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರಬಹುದು. ಮೊದ್ಲಿಗೆ ಆದರ್ಶ್ ಅವರು ಇದ್ದಾರೆ. ಆದರ್ಶ್ ಅವರು ಒಳ್ಳೆ ರೈಡರು, ಅವ್ರ ಬಗ್ಗೆ ಅಷ್ಟಾಗಿ ಸ್ಯಾಟ್ಸ್ ಇಲ್ಲ, ಬಟ್ ಒಳ್ಳೆ ರೈಡರ್ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಕಡೆ ಆಕಾಶ್ ಅವರು ಇದ್ದಾರೆ. ಆಕಾಶ್ ಅವರು ಒಳ್ಳೆ ಡಿಫೆಂಡರು, ಮತ್ತು ಇವರು ಹಾಸನದವ್ರೆ, ಮತ್ತು ಇವರು ಹಾಸನದವರು ಲೆಫ್ಟ್ ಕವರ್ ಡಿಫೆಂಡರ್. ಇವರು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ಟಾಪ್ 50 ಪ್ಲೇಯರ್ಸ್ ಲಿಸ್ಟ್ ಅಲ್ಲಿ ಇದ್ದಂತ ಪ್ಲೇಯರ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಗನ್ ಗೌಡ ಅವರು. ಗಗನ್ ಗೌಡ ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. UP ಹೋದಕ್ಕೆ ಲಾಸ್ಟ್ ಟೈಮ್ ಯಾವ ರೀತಿ ಅವ್ರನ್ನ ನೋಡಿದ್ವಿ, ಅದಕ್ಕೂ ಮುಂಚೆ ಆಡಿದಂತ ಲೀಗ್ ಗಳೆಲ್ಲ ನೋಡಿದ್ವಿ. ಗಗನ್ ಗೌಡ ಅವರು ಒಬ್ಬ ಸೈಕ್ ರೈಡರು. ಇವರೊಂಥರ ಹಾಸನ್ ಎಂಪೈರ್ಸ್ ನ ಎಲೈಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಇವರು ಗಗನ್ ಗೌಡ ಅವರು. ಇನ್ನು ನೆಕ್ಸ್ಟ್ ಗಿರೀಶ್ ಅವರು ಡಿಫೆಂಡರು. ಈ ಗಿರೀಶ್ ಅವರು ಡಿಫೆಂಡರ್, ಇವ್ರ ಬಗ್ಗೆ ಅಷ್ಟಾಗಿ ಅಪ್ಡೇಟ್ಸ್ ಇಲ್ಲ, ಬಟ್ ಇವರು ಒಂಥರ ಏನೋ ಚೈನ್ ಟ್ಯಾಕಲ್ ಗಳು, ಸೂಪರ್ ಟ್ಯಾಕಲ್ ಗಳಲ್ಲಿ ಸಖತ್ತಾಗಿ ಮಾಡ್ತಾರೆ ಅಂತ ಅಪ್ಡೇಟ್ಸ್ ಇದೆ. ಇನ್ನು ಹರಿಪ್ರಸಾದ್ ಡಿಫೆಂಡರ್, ಇವರು ಕೂಡ ಚೈನ್ ಟ್ಯಾಕಲ್ಸ್ ನ ಸಖತ್ತಾಗಿ ಮಾಡ್ತಾರಂತೆ, ಅಷ್ಟು ಅಪ್ಡೇಟ್ಸ್ ಇಲ್ಲ. ಇನ್ನು ನೆಕ್ಸ್ಟ್ ಕಳಂದರ್ ಅಂತ ಇವರು ರೈಡರು, ಇವ್ರ ಬಗ್ಗೆ ಅಷ್ಟಾಗಿ ನಂಗೆ ಅಪ್ಡೇಟ್ ಸಿಗ್ಲಿಲ್ಲ. ಇನ್ನು ನೆಕ್ಸ್ಟ್ ಮಧುಕೆ, ಇವರು ರೈಡರು, ಇವ್ರ ಬಗ್ಗೆ ಅಷ್ಟಾಗಿ ಅಪ್ಡೇಟ್ಸ್ ಗಳು ಸಿಗ್ಲಿಲ್ಲ, ಬಟ್ ಯಂಗ್ ರೈಡರ್, ಒಳ್ಳೆ ಸಖತ್ ರೈಡಿಂಗ್ ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಇನ್ನು ನೆಕ್ಸ್ಟ್ ಮಹೀಂದರ್ ಅವರು ಡಿಫೆಂಡರ್, ಇವರು ಒಂಥರ ಸಖತ್ತಾಗಿ ಡಿಫೆನ್ಸ್ ನ ಸ್ಟ್ರಾಂಗ್ ಆಗಿ ಇಟ್ಕೊಂತಾರಂತೆ, ಒಳ್ಳೆ ಸೂಪರ್ ಟ್ಯಾಕಲ್ ಗಳು. ಈ ಸಿಚುವೇಶನ್ ಬಂದಾಗ ಇವರು ಸಖತ್ತಾಗಿ ಮಾಡ್ತಾರಂತೆ ಟ್ಯಾಕಲ್ಸ್ ಗಳನ್ನ. ಇನ್ನು ನೆಕ್ಸ್ಟ್ ನಿತಿನ್ ಅವರು ಡಿಫೆಂಡರ್, ಇವ್ರ ಬಗ್ಗೆ ಅಷ್ಟಾಗಿ ಅಪ್ಡೇಟ್ ಸಿಗ್ಲಿಲ್ಲ, ಬಟ್ ಇವರು ಒಳ್ಳೆ ಡಿಫೆಂಡರ್ ಅಂತ ಅನ್ಸುತ್ತೆ, ನೋಡೋಣ. ಇನ್ನು ಪ್ರಜ್ವಲ್ ಅವರು ಒಳ್ಳೆ ಯಂಗ್ ರೈಡರ್ ಗುರು, ಇವರು ಯಂಗ್ ರೈಡರ್, ಒಳ್ಳೆ ಸಖತ್ತಾಗಿ ರೈಡಿಂಗ್ ನ ಮಾಡ್ತಾರೆ ಇವರು. ಇನ್ನು ನೆಕ್ಸ್ಟ್ ಸಾತ್ವಿಕ್ ಅವರು, ಇವರು ಕೂಡ ಯಂಗ್ ರೈಡರ್, ಒಳ್ಳೆ ಯಂಗ್ ರೈಡರ್ಸ್ ಗಳು, ಯಂಗ್ ಡಿಫೆಂಡರ್ಸ್ ಗಳೆಲ್ಲ ಹೊಯ್ಸಳ್ ಟೀಮ್ ಅಲ್ಲೇ ಇದ್ದಾರೆ, ಅದೇ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇನ್ನು ಸತ್ಯಪ್ಪ ಮಟ್ಟಿ, ನಮ್ ಬೆಂಗಳೂರು ಬುಲ್ಸ್ ನ ಕಲಿ ಯಾವ ರೀತಿ ಆಡೋರು ಗುರು ಇವರು ಲಾಸ್ಟ್ ಇಯರ್ ಬೆಂಗಳೂರು ಬುಲ್ಸ್ ಅಲ್ಲಿ. ಇವರು ಲೆಫ್ಟ್ ಕವರ್, ರೈಟ್ ಕವರ್ ಇವರು, ಬಟ್ ಲೆಫ್ಟ್ ಕವರ್ ಅಲ್ಲಿ ನಿಂತ್ಕೊಂಡು ಬೆಂಗಳೂರು ಬುಲ್ಸ್ ಲೆಫ್ಟ್ ಕವರ್ ಇಲ್ಲದೆ ಹೋದ್ರಿಂದ ಲೆಫ್ಟ್ ಕವರ್ ಅಲ್ಲಿ ಸೈಕ್ ಗಾಡಿ ಒಬ್ಬೊಬ್ರೆ ಹೋಗಿ ಒಂಟಿ ಸಲಗ ತರ ಆಚೆಗೆ ಗುದ್ ಎಸೆದಿದಂತ ಪ್ಲೇಯರ್ ಈಗ ಹಾಸನ್ ಎಂಪೈರ್ಸ್ ಅಲ್ಲಿ ಇದ್ದಾರೆ. ಆ ಹೆಸರಿಗೆ ಒಳ್ಳೆ ಸತ್ಯಪ್ಪ ಮಟ್ಟಿ ಅವರು ಒಳ್ಳೆ ಮ್ಯಾಚ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಸುಕೇಶ್ ಹೆಗ್ಡೆ, ಬೆಂಗಾಲ್ ವಾರಿಯರ್ಸ್ ಸೀಸನ್ 7 ಅಲ್ಲಿ ಚಾಂಪಿಯನ್ ಆಯ್ತು ಅಂದ್ರೆ ಒಂದು ಪ್ರಮುಖ ಪಾತ್ರ ಸುಕೇಶ್ ಹೆಗ್ಡೆ ಅವ್ರದಿತ್ತು, ಸಖತ್ತಾಗಿ ಆಡಿದ್ರು ಅಲ್ಲಿ. ಅದಾದ್ಮೇಲೆ ಇವ್ರು ಅಷ್ಟಾಗಿ ಕಾಣಿಸ್ಕೊಳ್ಳೇ ಇಲ್ಲ PK ಅಲ್ಲಿ, ಬಟ್ ಇಲ್ಲಿ ಚಾನ್ಸ್ ಸಿಕ್ಕಿದೆ, ನೋಡೋಣ ಇಲ್ಲಿ ಯಾವ ರೀತಿ ಆಡ್ತಾರೆ ಸುಕೇಶ್ ಹೆಗ್ಡೆ ಅವರು ಅಂತ. ಇನ್ನು ಜಮೀನ್ ಅವರು ಡಿಫೆಂಡರು, ಇವ್ರ ಬಗ್ಗೆ ಕೂಡ ನಮ್ಗೆ ಅಷ್ಟಾಗಿ ಅಪ್ಡೇಟ್ ಸಿಗ್ಲಿಲ್ಲ, ನೋಡೋಣ ಏನ್ ಅಪ್ಡೇಟ್ಸ್ ಇದೆ ಅಂತ. ಇನ್ನು ಇದಾಗಿತ್ತು ಟೀಮು. ಈ ಟೀಮ್ ಅಲ್ಲಿ ನೋಡ್ರೆ ಗಗನ್ ಗೌಡ, ಸತ್ಯಪ್ಪ ಮಟ್ಟಿ, ಸುಕೇಶ್ ಹೆಗ್ಡೆ ಅಂತ ಈ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದಾರೆ. ಅದೇ ರೀತಿ ಪ್ರಜ್ವಲ್, ಸಾತ್ವಿಕ್, ಕಳಂದರ್, ಮಧು, ಆದರ್ಶ್ ಅಂತ ಯಂಗ್ ರೈಡರ್ಸ್ ಗಳು ಕೂಡ ಇದ್ದಾರೆ. ಅದೇ ರೀತಿ ಡಿಫೆಂಡರ್ಸ್ ಕೂಡ ಹರಿಪ್ರಸಾದ್, ಮಹೇಂದ್ರ, ನಿತಿನ್, ಗಿರೀಶ್, ಜಮೀರ್ ಅಂತ ಡಿಫೆಂಡರ್ಸ್ ಗಳು ಕೂಡ ಇದ್ದಾರೆ ಈ ಟೀಮ್ ಅಲ್ಲಿ, ಒಳ್ಳೆ ಡಿಫೆಂಡರ್ಸ್. ಇನ್ನು ಈ ಟೀಮ್ಗೆ ರೈಡಿಂಗ್ ಗೆ ಎಷ್ಟು ಪಾಯಿಂಟ್ ನ ಕೊಡ್ತೀರಾ 10ಕ್ಕೆ ಅಂತ ಕೇಳೋದಾದ್ರೆ, ನಾನು ಈ ಟೀಮ್ಗೆ 10ಗೆ ರೈಡಿಂಗ್ ಅಲ್ಲಿ ಇಬ್ರು ಇದ್ದಾರೆ. ಈ ಕಡೆ ಸಖತ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಸುಕೇಶ್ ಹೆಗ್ಡೆ ಮತ್ತು ಗಗನ್ ಗೌಡ, ಇದ್ರಿಂದ ಈ ಟೀಮ್ಗೆ ನಾನು 8.9 ನ ಕೊಡ್ತೀನಿ, 9ನೇ ಕೊಡ್ತೀನಿ ಅಂತ ಅನ್ಕೊಳ್ಳಿ, ಪೂರ್ತಿ 9ನೇ ಕೊಡ್ತೀನಿ ಓವರ್ ಆಲ್ ಆಗಿ. ನೆಕ್ಸ್ಟ್ ಡಿಫೆನ್ಸ್ ಗೆ ಬರೋದಾದ್ರೆ ಸತ್ಯಪ್ಪ ಮಟ್ಟಿ ಇರೋಂಥದ್ದು ಒಂದು ಬಲ ಇದೆ. ಅದೇ ರೀತಿ ಅವ್ರ ಜೊತೆ ಯಂಗ್ ಪ್ಲೇಯರ್ಸ್ ಗಳು ಜಾಸ್ತಿನೇ ಇದ್ದಾರೆ ರೈಡಿಂಗ್ ಅಲ್ಲಿ, ಡಿಫೆನ್ಸ್ ಅಲ್ಲಿ. ಅದರಿಂದ ಈ ಯಂಗ್ ಪ್ಲೇಯರ್ಸ್ ಗಳ ಒಳಗೊಂಡಿರುವಂತ ಈ ಟೀಮ್ಗೆ ನಾನು 8 ನ ಕೊಡ್ತೀನಿ. ಓವರ್ ಆಲ್ ಆಗಿ 10ಗೆ ಎಷ್ಟನ್ನ ಕೊಡ್ತೀರಾ ಟೀಮ್ಗೆ ಅಂತ ಅಂದ್ರೆ, ಒಳ್ಳೆ ಟೀಮ್ ನ ಕಟ್ಟಿದ್ದಾರೆ ಹೊಯ್ಸಳ ಎಂಪೈರ್ಸ್ ಅವರು, ಸಖತ್ತಾಗಿದೆ ಟೀಮು. ಅದರಿಂದ ಈ ಟೀಮ್ಗೆ ನಾನು 8.5 ನ ಕೊಡ್ತೀನಿ ಓವರ್ ಆಲ್ ರೇಟಿಂಗ್ ನ. ನೀವೆಷ್ಟು ರೇಟಿಂಗ್ ನ ಕೊಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.